Good afternoon, students. Capital gains lesson ಅನ್ನು ಮುಗಿದಾದ ಮೇಲೆ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಲೆಸನ್ ಹೊಸ ಲೆಸನ್ ಅನ್ನು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಅದು ಫಾರ್ಮೆಟ್ ಈ ತರ ಇದೆ. ಫಾರ್ಮೆಟ್ ಫಾರ್ ಕಂಪ್ಯೂಟಿಂಗ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಸೊ ನಮಗೆ ಈ ಫಾರ್ಮೆಟ್ ಏನ್ ಹೇಳುತ್ತೆ ಅಂತಂದ್ರೆ ಯಾವೆಲ್ಲ ಇನ್ಕಮ್ಗಳು ಈ ಹೆಡ್ ಅಲ್ಲಿ ಬರ್ತವೆ ಅನ್ನೋದನ್ನ ನಾವು ಕೊಡ್ತಾ ಹೋಗ್ತೇವೆ. ಅದರಲ್ಲಿ ಒಂದಾದ ಒಂದು ಡಿವಿಡೆಂಡ್, interest on securities, bank interest on fixed deposits, casual incomes, income from family pension, composite rent, income from subletting, rental income from machinery, plant, furniture, gifts, insurance commission, deemed incomes, mining rent, royalties, ground rent, withdrawals from national savings scheme, agriculture income from a place outside India, directors fees or commission, salary received by a MP or MLA or MLC, rent from land, examination fees received by a teacher not from the employer, remuneration received for writing short stories or poems, honorarium for checking answer books, etc. These are all the expenses. These are all the items included in the income from other sources. Then here also we will give exemption under section 57. What are that exemption under section 57? Any expenditure incurred for only for the purpose of earning income is deductible, provided such expenditure is neither of capital nature nor of personal nature. See, after giving this deduction, what is the amount we will get? That amount is called as taxable income from other sources. This is the format. Here, one of the most important steps we will see now, rules for grass up of interest. ಇದು ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಮಾಡೋದಕ್ಕೆ. ಏನದು ಅಂತ ಹೇಳುತ್ತೆ ಅಂತಂದ್ರೆ, ಸೊ ಇನ್ ಕೇಸ್ ಆಫ್ ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಸಿ ಇಲ್ಲಿ 4 ವಿಧಾನಗಳಿದೆ. ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಸೆಕ್ಯೂರಿಟೀಸ್ ಅಲ್ಲಿ 4 ಟೈಪ್ಸ್. ಇನ್ ಕೇಸ್ ಆಫ್ ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಈಸ್ ನಾಟ್ ಡಿಡಕ್ಟೆಡ್ ಅಟ್ ಸೋರ್ಸ್, ಮೀನ್ಸ್ ಅದರ ಅರ್ಥ ಏನಂದ್ರೆ ಅದು TDS ಆಗಿರೋದಿಲ್ಲ, ಅದನ್ನ ಗ್ರಾಸ್ ಅಪ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟ್ ಪಾಯಿಂಟ್ ನಂಬರ್ 2 ನಮಗೆ ಏನ್ ಹೇಳುತ್ತೆ ಅಂದ್ರೆ, ಇನ್ ಕೇಸ್ ಆಫ್ ಕಮರ್ಷಿಯಲ್ ಲೆಸ್ ಟ್ಯಾಕ್ಸ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆದ್ರೆ ಪ್ರಾಬ್ಲಮ್ ಅಲ್ಲಿ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ ಅಂತಂದ್ರೆ ಯು ಶುಡ್ ಅಸ್ಯೂಮ್ ಯು ಹ್ಯಾವ್ ಟು ಅಸ್ಯೂಮ್ ದಟ್ ಶುಡ್ ಬಿ ಗ್ರಾಸ್ ಅಪ್ ಮಾಡಬೇಕು. ನೆಟ್ ಇದೆ, ಅದು ನೆಟ್ ಅಂತ, ನೆಟ್ ಇಂಟ್ರೆಸ್ಟ್ ಅಂತ ಅಂದ್ರೆ TDS ಆಗಿದೆ ಅಂತ. TDS ಆಗಿದೆ ಅಂದ್ರೆ ನೀವು ಯು ಹ್ಯಾವ್ ಟು ಆಡ್ ಬ್ಯಾಕ್ ಅಗೇನ್. TDS ಆಗಿರುವಂತ ಎಷ್ಟು ಅಮೌಂಟ್ ಆಗಿರುತ್ತೆ ಅಷ್ಟು ಅಮೌಂಟ್ ಅನ್ನ ಅಗೇನ್ ಯು ಶುಡ್ ಆಡ್ ಬ್ಯಾಕ್. ಸೊ ನಮಗೆ ವಿ ನೀಡ್ ಗ್ರಾಸ್ ಅಮೌಂಟ್, ವಿ ಡೋಂಟ್ ವಾಂಟ್ ನೆಟ್ ಅಮೌಂಟ್ ವೈಲ್ ಕಂಪ್ಯೂಟಿಂಗ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ದಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಅಂಡ್ ಥರ್ಡ್ ಒನ್ ಈಸ್ ಇನ್ ಕೇಸ್ ಆಫ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಹಿಯರ್ ಆಲ್ಸೋ ಯು ಶುಡ್ ಗ್ರಾಸ್ ಅಪ್. ಯು ಶುಡ್ ಗ್ರಾಸ್ ಅಪ್ ಮಾಡಬೇಕು. ನೆಟ್ ಅಮೌಂಟ್ ಆಗಿರುತ್ತೆ ಅದು ಕೊಟ್ಟಿರೋದು, ಇದು ಆಲ್ವೇಸ್ ಗ್ರಾಸ್ ಅಪ್ ಮಾಡಬೇಕು. ಅದು ನಮಗೆ ನೋಡಿ, ಇನ್ ಕೇಸ್ ಆಫ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ದ ಇಂಟ್ರೆಸ್ಟ್ ಶುಡ್ ಬಿ ಆಲ್ವೇಸ್ ಗ್ರಾಸ್ ಅಪ್. ಅದು ಆಲ್ವೇಸ್ ಗ್ರಾಸ್ ಅಪ್ ಇರುತ್ತೆ ಇರ್ರೆಸ್ಪೆಕ್ಟಿವ್ ಆಫ್ ದ ಫ್ಯಾಕ್ಟ್. ಅದನ್ನ ನಾವೇನ್ ನೋಡ್ಕೊಂಡು ಮತ್ತೆ ಗ್ರಾಸ್ ಅಪ್ ಮಾಡಿ ನೆಟ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅವ್ನು ಏನ್ ಕೊಟ್ಟಿರುತ್ತೆ ಅದನ್ನ ನಾವು ತಗೊಳ್ಬೇಕಾಗತ್ತೆ. ಇದು ಫಾರ್ಮುಲಾ. ದಿಸ್ ಇಸ್ ಅ ಫಾರ್ಮುಲಾ ಫಾರ್ ಗ್ರಾಸಿಂಗ್ ಅಪ್ ಆಫ್ interest. Gross interest is equal to net interest into 100 divided by 100 minus tax rate. Tax rate ಎಷ್ಟಿರುತ್ತೆ? 10% ಇರುತ್ತೆ. ಅಲ್ಲಿಗೆ ನೆಟ್ ಇಂಟ್ರೆಸ್ಟ್ ಇಂಟು 100 ಡಿವೈಡ್ ಬೈ 90 ಮಾಡಬೇಕಾಗುತ್ತೆ. ಇಷ್ಟು 4 ಪಾಯಿಂಟ್ ನಮಗೆ ಇಂಪಾರ್ಟೆಂಟ್. ಅಂಡ್ ಥರ್ಡ್ ಅಲ್ಲಿ ಇಲ್ಲಿ ಇನ್ನೊಂದು ಫೈನಲ್ ಸ್ಟೇಜ್ ಅಲ್ಲಿ ನಾವು ಪ್ರಾಬ್ಲಮ್ಸ್ಗೆ ಬೇಕಾಗಿರೋ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಇಂಟ್ರೆಸ್ಟ್ ಆನ್ ಫಾಲೋಯಿಂಗ್ ಸೆಕ್ಯೂರಿಟೀಸ್ ಫುಲ್ಲಿ ಎಕ್ಸಾಮ್ಡ್. ಯಾವ್ಯಾವ್ದು ಎಕ್ಸಾಮ್ಟು ಅಂತ ಈ ಕೆಳಗಿನವರು ಎಲ್ಲ ಎಕ್ಸಾಮ್ಡ್. ಅವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಥಿಯರಿಯಲ್ಲಿ ಕೊಡ್ಬೇಕಾದ್ರೆ ಕ್ಲಿಯರ್ ಎಕ್ಸಾಂಪಲ್ಸ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿದೆ. ಅಂಡರ್ ಸೆಕ್ಷನ್ 10 ಅಲ್ಲಿ ಎಕ್ಸಾಮ್ಷನ್ ಆಗ್ತಿತ್ತು. ಅಗ್ರಿಕಲ್ಚರ್ ಇನ್ಕಮ್ ಆಗಿರ್ಬೋದು, ಮತ್ತೆ ಪಾರ್ಟ್ನರ್ಶಿಪ್ ಫರ್ಮ್ ಇಂದ ಬರುವಂತ ಶೇರ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಆಗಿರ್ಬೋದು. ಸೊ ಅಲ್ಲೆಲ್ಲ ನಾವು ಏನು ಎಕ್ಸಾಮ್ಷನ್ ಅಂತ ತಗೊಳ್ತಿದ್ವಿ, ಅದೇ ತರ ಇಲ್ಲಿನೂ
ನ್ಯಾಷನಲ್ ಡಿಫೆನ್ಸ್ ಗೋಲ್ಡ್ ಬಾಂಡು, ನ್ಯಾಷನಲ್ ಪ್ಲಾನ್ ಸರ್ಟಿಫಿಕೇಟ್ಸ್ 10 years ಬಾಂಡ್ಸ್, ಸೇವಿಂಗ್ ಸರ್ಟಿಫಿಕೇಟ್ಸ್ 12 years ಬಾಂಡ್ಸ್, ಟ್ರೆಸರಿ ಸೇವಿಂಗ್ ಡೆಪಾಸಿಟ್ ಸರ್ಟಿಫಿಕೇಟ್ಸ್, ಇವೆಲ್ಲ ನಮ್ಮ ಸ್ಪೆಷಲ್ ಬೇರೆ ಬಾಂಡ್ಸ್ 1991 ಎಕ್ಸೆಟ್ರಾ. These are all exempted if these items given in the problem. If these items are given in the problem, you should treat exempt. ಕಾಲಮ್ ಅಲ್ಲಿ ಅಮೌಂಟ್ ಕಾಲಮ್ ಅಲ್ಲಿ exempt ಅಂತ ಬರ್ಕೋಬೇಕಾಗುತ್ತೆ. ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಈಗ ತೋರಿಸುವಂತ ಐಟಮ್ಸ್ ಏನಾಗಿರುತ್ತೆ ಅಂದ್ರೆ TDS ಆಗಿರೋದಿಲ್ಲ. ಇಷ್ಟು ಐಟಮ್ಸ್ಗಳು TDS ಮಾಡಿರೋದಿಲ್ಲ. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಆಗಿರಬಹುದು, ಇಂದಿರಾ ವಿಕಾಸ್ ಪತ್ರ ಅಂಡ್ ಕಿಸಾನ್ ವಿಕಾಸ್ ಪತ್ರ ಆಗಿರಬಹುದು, ಅಥವಾ ಇಂಟ್ರೆಸ್ಟ್ ಆನ್ ಲೆಸ್ ಟ್ಯಾಕ್ಸ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆಗಿರಬಹುದು, 6.5% ಗೋಲ್ಡ್ ಬಾಂಡ್ಸ್ ಆಗಿರಬಹುದು, 8th ಇಶ್ಯೂ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ಸ್ ಆಗಿರಬಹುದು, ನ್ಯಾಷನಲ್ ಡೆವಲಪ್ಮೆಂಟ್ ಬಾಂಡ್ಸ್, ಇಂಟ್ರೆಸ್ಟ್ ಆನ್ ಫಾರಿನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ನಾಟ್ ಗ್ರಾಸ್ಡ್ ಅಪ್. ಸೊ ಇದು TDS ಆಗಿರೋದಿಲ್ಲ. ಇವುಗಳನ್ನ ನಾವು ನೀಡ್ ನಾಟ್ TDS ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತೇವೆ. ಅದು ನಮಗೆ ತುಂಬಾ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಬಂದು ಬ್ಯಾಂಕ್ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ಸ್. ಇದು TDS ಆಗಿರುತ್ತೆ. ಯಾವಾಗ ಆಗಿರುತ್ತೆ TDS? ಯಾವಾಗ ನೀವು ಗ್ರಾಸ್ ಅಪ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ. ಪಾಯಿಂಟ್ ನಂಬರ್ 1 ಅದು ಫಿಕ್ಸ್ಡ್ ಡೆಪಾಸಿಟ್ ಆಗಿರಬೇಕು. ಪಾಯಿಂಟ್ ನಂಬರ್ 1 ಫಿಕ್ಸ್ಡ್ ಡೆಪಾಸಿಟ್ ಆಗಿರಬೇಕು. ನಂಬರ್ 2 ಪಾಯಿಂಟ್ ನಂಬರ್ 1 ಇದು ಫಿಕ್ಸ್ಡ್ ಡೆಪಾಸಿಟ್. ನಂಬರ್ 2 ಅದು ಶುಡ್ ಬಿ ಕ್ರೆಡಿಟೆಡ್ ಆನ್ಯುಯಲಿ. ಅಂಡ್ ಥರ್ಡ್ ಒನ್ ಈಸ್ ಇಟ್ ಶುಡ್ ಬಿ ಇಂಟ್ರೆಸ್ಟ್ ಎಕ್ಸೀಡ್ಸ್ 10,000. 10,000 ರೂಪಾಯಿಗಿಂತ ಮೇಲೆ ಇದ್ರೆ, 10,000 ರೂಪಾಯಿಗಿಂತ ಮೇಲೆ ಇದ್ರೆ ಮಾತ್ರ ಅದನ್ನ ನಾವು TDS ಮಾಡಬೇಕಾಗತ್ತೆ. ಅದು ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲೂ ಸೇಮ್ ಫಾರ್ಮುಲಾ ಇದೆ, ಎಲ್ಲಾ ಕಡೆ ಸೇಮ್ ಫಾರ್ಮುಲಾ ಇರುತ್ತೆ. ಗ್ರಾಸ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ನೆಟ್ ಇಂಟ್ರೆಸ್ಟ್ ಇಂಟು ನಮಗೆ ಪ್ರಾಬ್ಲಮ್ ಅಲ್ಲಿ ನೆಟ್ ಇಂಟ್ರೆಸ್ಟ್ ಇಂಟು 100 ಡಿವೈಡ್ ಬೈ 100 ಮೈನಸ್ ಟ್ಯಾಕ್ಸ್ ಫ್ರೀ. ಇದು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು. another point, very important point is casual income. Casual income ಅಂತಂದ್ರೆ ಆಕಸ್ಮಿಕ ಆದಾಯವಾಗಿ ಬರುವಂಥದ್ದು. ವಿನ್ನಿಂಗ್ ಫ್ರಮ್ ಲಾಟ್ರಿ, ಕ್ರಾಸ್ವರ್ಡ್ ಪಜಲ್ಸ್, ಟಿವಿ ಗೇಮ್ ಶೋಸ್, ಇವೆಲ್ಲ TDS ಆಗಿರುತ್ತೆ. ಅಂದ್ರೆ ಟ್ಯಾಕ್ಸ್ ಹಿಡಿದಿರ್ತಾನೆ. TDS ಆಗಿದೆ ಅಂದ್ರೆ ಟ್ಯಾಕ್ಸ್ ಹಿಡಿದಿದ್ದಾನೆ ಅಂತ, ಟ್ಯಾಕ್ಸ್ ಕಟ್ ಮಾಡಿದ್ದಾನೆ ಅಂತ. ಎಷ್ಟು ಕಟ್ ಮಾಡಿರ್ತಾನೆ? 10,000 ರೂಪಾಯಿಗಿಂತ ಮೇಲೆ ಬಂದಿದ್ದಾಗ, 10,000 ರೂಪಾಯಿಗಿಂತ ಕೆಳಗಡೆ ಬಂದಾಗ, ಲೆಸ್ ದೆನ್ 10,000 ಬಂದ್ರೆ ಕಟ್ ಮಾಡಲ್ಲ ಟ್ಯಾಕ್ಸ್. ಲೆಸ್ ದನ್ ಮೇಲೆ ಬಂದಾಗ, 10,000 ಮೇಲೆ ಬಂದಾಗ, ಮೋರ್ ದೆನ್ 10,000 ಬಂದ್ರೆ ಟ್ಯಾಕ್ಸ್ ಕಟ್ ಮಾಡಿರ್ತಾನೆ. ಆ ತರ ಟೈಮಲ್ಲಿ ನೀವು ಗ್ರಾಸ್ ಅಪ್ ಮಾಡಬೇಕು. ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಅದ್ ಬಿಟ್ಟು ಬೇರೆ ಇನ್ಕಮ್ಸ್ ಇದೆ. ಯಾವ್ದು? ಇನ್ ಕೇಸ್ ಆಫ್ ಇನ್ಕಮ್ ಫ್ರಮ್ ಹಾರ್ಸ್ ರೇಸ್ ಆದ್ರೆ 5,000 ಇಸ್ ದ ಕಟ್ ಆಫ್ ಅಮೌಂಟ್. ಮಿನಿಮಮ್ 5,000 ಇತ್ತು ಅಂದ್ರೆ, ಲೆಸ್ ದನ್ 5,000 ಇತ್ತು ಅಂದ್ರೆ ಗ್ರಾಸ್ ಅಪ್ ಮಾಡಬಾರ್ದು. ಮೋರ್ ದೆನ್ 5,000 ಇದ್ರೆ ಎಗೇನ್ ಗ್ರಾಸ್ ಅಪ್ ಮಾಡಬೇಕು. ಹೆಂಗ್ ಮಾಡಬೇಕು? ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ಇಂಟು 100 ಡಿವೈಡ್ ಬೈ 70 ಮಾಡ್ಬೇಕಾಗತ್ತೆ. ಇದು ನಮ್ಗೆ ಇಂಪಾರ್ಟೆಂಟ್. ಅದು ಬಿಟ್ಟು ಉಳಿದಿದ್ದು ಇದೆಯಲ್ಲ, ಯಾವುದು? ಗ್ಯಾಂಬಲಿಂಗ್ ಆಗಿರ್ಬೋದು, ಬೆಟ್ಟಿಂಗ್ ಆಗಿರ್ಬೋದು, ಕಾರ್ಡ್ ಗೇಮ್ಸ್, ಇವುಗಳಿಗೆ TDS ಆಗಿರೋದಿಲ್ಲ. ಟ್ಯಾಕ್ಸ್ ಅಂದ್ರೆ ಟ್ಯಾಕ್ಸ್ ಹಿಡಿದಿರಲ್ಲ. ಎಷ್ಟು ಅಮೌಂಟ್ ಬಂದ್ರೆ ಅಷ್ಟು ಅಮೌಂಟ್ ನಾವು ಔಟರ್ ಕಾಲಮ್ ತಗೋಬೇಕಾಗತ್ತೆ. ಅಥವಾ ಅವನೇ ಏನಾದ್ರು ನೆಟ್ ಆಗಿದೆ ಅಂತ ಕೊಟ್ಟಿದ್ರೆ ಆ ಸಮಯದಲ್ಲಿ ಮಾತ್ರ ಗ್ರಾಸ್ ಅಪ್ ಮಾಡಬೇಕಾಗತ್ತೆ. ಇದು ಮೇನ್ ಇಂಪಾರ್ಟೆಂಟ್. ಅಂಡ್ ಇದು ಫ್ಯಾಮಿಲಿ ಪೆನ್ಷನ್ ಅಲ್ಲಿಗೆ 2 ರೂಲ್ ಇದೆ. 15,000 ರೂಪಾಯಿ ಅಥವಾ 33.33%. ಇವೆರಡರಲ್ಲಿ ಯಾವ ಚಿಕ್ಕದು ಅಂತ. ಫಾರ್ ಎಕ್ಸಾಂಪಲ್, ಎಕ್ಸ್ ಅನ್ನೋನಿಗೆ 50,000 ರೂಪಾಯಿ ಫ್ಯಾಮಿಲಿ ಪೆನ್ಷನ್ ಬಂದಿದೆ. ಎಕ್ಸ್ ಅನ್ನೋನಿಗೆ 50,000 ರೂಪಾಯಿ ಫ್ಯಾಮಿಲಿ ಪೆನ್ಷನ್ ಬಂದ್ರೆ ಅದಕ್ಕೆ 33%, 33.33% ಮಾಡಿದ್ರೆ ಒಂದು 16,667 ರೂಪಾಯಿ ಬರುತ್ತೆ. ಮತ್ತೆ ಮ್ಯಾಕ್ಸಿಮಮ್ ಲಿಮಿಟ್ 15,000 ಇದೆ. ಅದ್ರಲ್ಲಿ ಯಾವ ಚಿಕ್ಕದು? 15,000. 50,000 ಮೈನಸ್ 15,000 ಮಾಡಿದ್ರೆ 35,000 ಬರುತ್ತೆ. 35,000 ರೂಪಾಯಿ ಟ್ಯಾಕ್ಸ್ ಮಾಡಿ, 15,000 ರೂಪಾಯಿನ ಲೆಸ್ ಮಾಡಿ. ಯಾವ್ದು ಕಡಿಮೆ ಇದ್ರೆ ಆ ಅಮೌಂಟ್ ನ ಲೆಸ್ ಮಾಡಿ. ಅದು ನಮಗೆ ಫ್ಯಾಮಿಲಿ ಪೆನ್ಷನ್ ಅಂತ ಹೇಳುತ್ತೆ. ಅದಾದ್ಮೇಲೆ ಗಿಫ್ಟ್ ಅಲ್ಲಿ ಬಂದಾಗ 50,000 ರೂಪಾಯಿ ತನಕ ಕೊಡಬಹುದು. ಯಾರೋ ಫ್ರೆಂಡ್ಸ್, ಯಾರಾದ್ರೂ ರಿಲೇಟಿವ್ಸ್ ಆದ್ರೆ ಎಷ್ಟಾದ್ರೂ ಕೊಡಬಹುದು. ಫ್ರೆಂಡ್ಸು 50,000 ರೂಪಾಯಿ ತನಕ ಕೊಡಬಹುದು. ಮೋರ್ ದೆನ್ 50,000, ಮೋರ್ ದೆನ್ 50,000 ಕೊಡ್ಬೇಕಾದ್ರೆ ಕೊಡಬಾರ್ದು ಅಂತೇನಿಲ್ಲ, ಕೊಟ್ರೆ ಫುಲ್ಲಿ ಟ್ಯಾಕ್ಸ್ ಮಾಡ್ಬೇಕಾಗತ್ತೆ. ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ಶೂರೆನ್ಸ್ ಕಮಿಷನ್ ಅಲ್ಲೂ ಅಷ್ಟೇ. ಇನ್ಶೂರೆನ್ಸ್ ಕಮಿಷನ್ ತಗೋಬೇಕಾದ್ರೆ 20,000 ರೂಪಾಯಿ ತನಕ ತಗೊಂಡ್ರೆ ಅದನ್ನ ಗ್ರಾಸ್ ಅಪ್ ಮಾಡಬಾರ್ದು. ಮೋರ್ ದೆನ್ 20,000 ರೂಪಾಯಿ ಬಂತು ಅಂದ್ರೆ ಅದನ್ನ ಗ್ರಾಸ್ ಅಪ್ ಮಾಡಬೇಕು. ಇದು ವೆರಿ ಇಂಪಾರ್ಟೆಂಟ್. ಇದು ಮೇಜರ್ ಆಗಿ ಪ್ರಾಬ್ಲಮ್ಸ್ ಮಾಡಬೇಕಾಗಿರುವಂತ ಒಂದು ಪಾಯಿಂಟ್ಸ್. ಇಲ್ಲಿ ಕಾಣಿಸ್ತಾ ಇದೆ ಒಂದು ಟೇಬಲ್. ಈ ಟೇಬಲ್ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ, ರೇಟ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ಗೆ 10%, ಲಿಸ್ಟೆಡ್ ಅನ್ಲಿಸ್ಟೆಡ್ ಸೆಕ್ಯೂರಿಟೀಸ್ಗೆ 10%, ಬ್ಯಾಂಕ್ ಇಂಟ್ರೆಸ್ಟ್ಗೆ 10%, ಕ್ಯಾಶುವಲ್ ಇನ್ಕಮ್ಗೆ 30%, ಯಾವ್ದಕ್ಕೆ ಎಷ್ಟೆಷ್ಟು ಪರ್ಸೆಂಟ್ ಅನ್ನೋದನ್ನ
ಇಲ್ಲಿ ನಾವು ಕ್ಲಿಯರ್ ಆಗಿ ನೋಡಿದ್ದೀವಿ. ಈಗ ಒಂದು ಪ್ರಾಬ್ಲಮ್ಗೆ ಬರೋಣ. ಈ ಪ್ರಾಬ್ಲಮ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ ಪ್ರಾಬ್ಲಮ್ ನಮ್ಗೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಫ್ರಮ್ ದ ಫಾಲೋಯಿಂಗ್ ರಿಸಿಟ್ಸ್ ಅಂಡ್ ಪೇಮೆಂಟ್ಸ್ ಆಫ್ ಮಿಸ್ಟರ್ ವಿಶ್ವನಾಥ್ ರೆಸಿಡೆಂಟ್, ಕಂಪ್ಯೂಟ್ ಹಿಸ್ ಟ್ಯಾಕ್ಸಬಲ್ ಇನ್ಕಮ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಅಂದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ವಿನ್ನಿಂಗ್ಸ್ ಫ್ರಮ್ ಮಧ್ಯಪ್ರದೇಶ್ ಸ್ಟೇಟ್ ಲಾಟ್ರಿ, winning from Madhya Pradesh state lottery 28,000 rupees, winning from horse race 1,000 rupees, winning from Rajasthan state lottery 3,000 rupees, winnings from horse race 49,000 rupees, winning from crossword puzzle 2,500 rupees, gift received from a friend in London 1 lakh rupees, winning from card games 2,500 rupees, purchase of lottery ticket 3,000 rupees, and payment for bettings in horse race 6,000 rupees, winning from camel race 30,000 rupees. This is a problem. Clearly we read, ಕಂಪ್ಲೀಟ್ ಆಗಿ ಓದ್ಕೊಂಡಿದೀವಿ. ಸೊ ಈಗ ಸೊಲ್ಯೂಷನ್ ಮಾಡಕ್ ಹೋಗ್ತೀವಿ. ಸೊಲ್ಯೂಷನ್ ಮಾಡ್ಬೇಕಾದ್ರೆ ಫಾರ್ಮೆಟ್ ಕ್ಲಿಯರ್ ಆಗಿ ಹಾಕೋಬೇಕು. ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್, ಅಸೆಸಿ ಸ್ಟೇಟಸ್, ಪ್ರೀವಿಯಸ್ ಇಯರ್, ಅಸೆಸ್ಮೆಂಟ್ ಇಯರ್ ಕ್ಲಿಯರ್ ಆಗಿ ಬರ್ಕೋಬೇಕು. ಬರ್ಕೊಂಡಾದ್ಮೇಲೆ ಫಸ್ಟ್ ಪಾಯಿಂಟ್ ನಮ್ಮ ಮಧ್ಯಪ್ರದೇಶ್ ಸ್ಟೇಟ್ ಲಾಟ್ರಿ ಇದೆ. ಎಷ್ಟಿದೆಯಪ್ಪ? 28,000 ರೂಪಾಯಿ ಇದೆಯಪ್ಪ. 28,000 ರೂಪಾಯಿ ಯಾಕೆ ನಾವು ಇನ್ನರ್ ಕಾಲಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ? ಅದು ನಮಗೆ ಮೋರ್ ದೆನ್ 10,000 ಆಗಿದೆ. 28,000 ರೂಪಾಯಿ ಅನ್ನೋದು 10,000ಗಿಂತ ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ ಇಂಟು 100 ಡಿವೈಡ್ ಬೈ 70 ಮಾಡಿ. 70 ಯಾಕೆ ಮಾಡಿದ್ವಿ ಅಂದ್ರೆ ಕ್ಯಾಶುವಲ್ ಇನ್ಕಮ್ಗೆ 30% TDS ಆಗಿರುತ್ತೆ. ಟ್ಯಾಕ್ಸ್ 30% ಹಿಡಿದಿರ್ತಾರೆ, ಕಟ್ ಮಾಡಿರ್ತಾರೆ. ಅದನ್ನ ನಾವು ಎಗೇನ್ ನಾವು ಆಡ್ ಬ್ಯಾಕ್ ಮಾಡಿದಾಗ 40,000 rupees ಬರುತ್ತೆ. 40,000 rupees ಈಸ್ ದ ಗ್ರಾಸ್ ಅಮೌಂಟ್. ಇಷ್ಟು ಲಾಟ್ರಿ ಅವನಿಗೆ ಬಂದಿತ್ತು ಅಂತ. ನೆಕ್ಸ್ಟ್ ಪಾಯಿಂಟ್ ಹಾರ್ಸ್ ರೇಸ್. ಹಾರ್ಸ್ ರೇಸ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ? ಹಾರ್ಸ್ ರೇಸು ನಮಗೆ 1,000 ರೂಪಾಯಿ ಬಂದಿದೆ. 1,000 ರೂಪಾಯಿನ ನಾವು ಸೇಮ್ ಆಸ್ ಇಟ್ ಈಸ್ ನಾವು ನೋಡ್ತಾ ಇದೀವಿ ಇಲ್ಲಿ. 1,000 ರೂಪಾಯಿನ ಸೇಮ್ ಆಸ್ ಇಟ್ ಈಸ್ ಹಂಗೆ ಅಮೌಂಟ್ ಕಾಲಮ್ ಅಲ್ಲಿ ತಗೊಂಡಿದ್ದಾರೆ. ಯಾಕೆ ಅಂದ್ರೆ 5,000 rupees ಲೆಸ್ ದೆನ್ 5,000 rupees. ಯಾಕೆಂದ್ರೆ ರೂಲ್ಸ್ ಎಲ್ಲ ಹೇಳಿದೀನಿ ನಾನು. ಲೆಸ್ ದೆನ್ 5,000 ಏನಾದ್ರು ಹಾರ್ಸ್ ರೇಸ್ ಬಂತು ಅಂದ್ರೆ TDS ಮಾಡೋಷ್ಟಿಲ್ಲ, ಮಾಡಿರಲ್ಲ, ಮತ್ತೆ ನಾವು ಗ್ರಾಸ್ ಅಪ್ ಮಾಡೋ ನೆಸೆಸಿಟಿ ಇಲ್ಲ. ಆಯ್ತಾ? ಅದಕ್ಕೋಸ್ಕರ ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟ್ ಹಾಗಾಗಿ ತಗೊಂಡಿದ್ವಿ. ನೆಕ್ಸ್ಟ್ ಅಲ್ಲಿ ಯಾಕೆ ಅಂತಾನು ಬರ್ದಿದ್ದೀನಿ ನೋಡಿ. ಅಮೌಂಟ್ ನಾಟ್ ಮೋರ್ ದೆನ್ 5,000, ಹೆನ್ಸ್ ನೋ TDS. ನೆಕ್ಸ್ಟ್ ರಾಜಸ್ಥಾನ್ ಸ್ಟೇಟ್ ಲಾಟ್ರಿ. ಸೊ ರಾಜಸ್ಥಾನ್ ಸ್ಟೇಟ್ ಲಾಟ್ರಿಯಲ್ಲಿ ನಮಗೆ ಅಮೌಂಟ್ ಬಂದಿದೆ. ಎಷ್ಟು ಬಂದಿದೆ ಅಂದ್ರೆ 3,000 ರೂಪಾಯಿ ಬಂದಿದೆ. 3,000 ರೂಪಾಯಿ ನಾವು ಹಾಗಾಗಿ ಅಮೌಂಟ್ ಕಾಲಮ್ ತಗೊಂಡು, ಯಾಕೆ ಲಾಟ್ರೀಸ್ಗೆ 10,000 ರೂಪಾಯಿ ಇರಬೇಕು. ಮಿನಿಮಮ್ 10,000 ರೂಪಾಯಿ ಬಂದ್ರೆ ಗ್ರಾಸ್ ಅಪ್ ಮಾಡಬೇಕು. 10,000 ರೂಪಾಯಿ ಬರ್ಲಿಲ್ಲ, ಮೋರ್ ದೆನ್ 10,000 ಇದ್ರೆ ಗ್ರಾಸ್ ಅಪ್, ಲೆಸ್ ದೆನ್ 10,000 ಇದ್ರೆ ನೋ ಗ್ರಾಸ್ ಅಪ್. ಸೊ ಹಾಗಾಗಿ ಎಷ್ಟು ಅಮೌಂಟ್ ಇದ್ರೆ ಹಂಗೆಷ್ಟು ಅಮೌಂಟ್ ಡೈರೆಕ್ಟ್ ತಗೊಂಡಿದ್ದೀನಿ. ಅದನ್ನು ಹಂಗೆ ಬರ್ಕೊಡಿದ್ದೀನಿ ನೋಡಿ. ಹೆನ್ಸ್ ನೋ TDS. ಅಮೌಂಟ್ ನಾಟ್ ಮೋರ್ ದೆನ್ 10,000, ಹೆನ್ಸ್ ನೋ TDS. ನೆಕ್ಸ್ಟ್ ಹಾರ್ಸ್ ರೇಸ್. ಹಾರ್ಸ್ ರೇಸ್ ನಮ್ಮ ಹತ್ರ ಎಷ್ಟಿದೆ? 49,000 rupees ಇದೆ. ಅಲ್ಲಿಗೆ 5,000ಗಿಂತ ಎಕ್ಸಿಡ್ ಆಗಿದೆ ತಾನೆ. ಮೋರ್ ದೆನ್ 5,000 ಇತ್ತು ಅಂದ್ರೆ TDS ಆಗಿರುತ್ತೆ, ಗ್ರಾಸ್ ಅಪ್ ಮಾಡಬೇಕು. ಅದು ಅಂಡರ್ಸ್ಟುಡ್. 49,000 ಇಂಟು 100 ಡಿವೈಡ್ ಬೈ 70. 70 ಯಾಕೆಂದ್ರೆ ಕ್ಯಾಶುವಲ್ ಇನ್ಕಮ್. ಸೊ ಹಾಗಾಗಿ 70,000 ಮಾಡಿದಾಗ ನಾವು 70,000 ಏನಂತ ಕರಿತೀವಿ? ಇದು ಗ್ರಾಸ್ ಅಮೌಂಟ್ ಅಂತ ಕರಿತೀವಿ. ಇದನ್ನ ಗ್ರಾಸ್ ಅಮೌಂಟ್ ಅಂತ ಕರಿಬೇಕು. ನೆಕ್ಸ್ಟ್ ಅದಾದ ಮೇಲೆ ಕ್ರಾಸ್ ವರ್ಡ್ ಪಜಲ್ಸ್. ಕ್ರಾಸ್ ವರ್ಡ್ ಪಜಲ್ಸ್ ನಮಗೆ ಎಷ್ಟಿದೆ ಅಂದ್ರೆ 2,500 ರೂಪಾಯಿ ಇದೆ ಪ್ರಾಬ್ಲಮ್ ಅಲ್ಲಿ. ಬಟ್ ಆದ್ರೆ ನಾವು 2,500 ಹಾಗಾಗಿ ಡೈರೆಕ್ಟ್ ಆಗಿ ಯಾಕೆ ತಗೊಂಡ್ವಿ? ಮಿನಿಮಮ್ 10,000 ರೂಪಾಯಿ ಇರಬೇಕು. ಯಾವ್ಯಾವುದಕ್ಕೆ? ವಿನ್ನಿಂಗ್ ಫ್ರಮ್ ಲಾಟ್ರಿಗೆ, ಟಿವಿ ಶೋಸ್, ಟಿವಿ ಗೇಮ್ ಶೋಸ್ಗೆ, ಕ್ರಾಸ್ ವರ್ಡ್ ಪಜಲ್ಸ್ಗೆ, ಈ ಮೂರಕ್ಕೂ ಮಿನಿಮಮ್ 10,000 ಇತ್ತು ಅಂದ್ರೆ, ಲೆಸ್ ದನ್ 10,000 ಇತ್ತು ಅಂತಂದ್ರೆ ಗ್ರಾಸ್ ಅಪ್ ಮಾಡಂಗಿಲ್ಲ. ಮೋರ್ ದೆನ್ 10,000 ಇದ್ರೆ ಗ್ರಾಸ್ ಅಪ್ ಮಾಡಬೇಕು. ಹಾಗಾಗಿ ಡೈರೆಕ್ಟ್ ತಗೊಂಡಿದ್ದೀವಿ. ಗಿಫ್ಟ್ ಫ್ರಮ್ ಫ್ರೆಂಡ್ಸ್ ಇನ್ ಲಂಡನ್ 50,000 ರೂಪಾಯಿ ತನಕ ಕೊಡ್ಬೋದಿತ್ತು. ಬಟ್ ಅವನು ಎಷ್ಟು ಕೊಟ್ಟಿದ್ದಾನೆ? 1 ಲಕ್ಷ ಕೊಟ್ಬಿಟ್ಟಿದ್ದಾನೆ ಸಾವುಕಾರ. 10,000 ಅದಕ್ಕೋಸ್ಕರ ಅದೇನು ಮಾಡಿದೆ? 1 ಲಕ್ಷ ರೂಪಾಯಿ ಕೊಟ್ಟಿದ್ದಕ್ಕೆ ಅದು ಫುಲ್ ಟ್ಯಾಕ್ಸ್ ಮಾಡಿದೆ. ಲೆಸ್ ದೆನ್ 50,000 ಆಗಿದ್ರೆ ಎಕ್ಸಾಮ್ ಮಾಡ್ತಿದ್ವಿ, ಮೋರ್ ದೆನ್ 50,000 ಆಗಿದ್ದಕ್ಕೆ ಟ್ಯಾಕ್ಸ್ ಮಾಡಿದ್ವಿ. ಇನ್ನು ಕಾರ್ಡ್ ಗೇಮ್ಸ್, ನಾನು ಹೇಳಿದ ಕಾರ್ಡ್ ಗೇಮ್ಸು, ಕೇಮಲ್ ರೇಸು, ಅದರ್ ಇವೆಲ್ಲಾನು ನಮ್ಗೆ ಏನ್ ಬರ್ತವೆ ಅಂತ ಹೇಳಿದೀನಿ. ಅದನ್ನ ನಾವು TDS ಮಾಡಿರಲ್ಲ. ಎಷ್ಟು ಅಮೌಂಟ್ ಬಂದ್ರೆ ಅಷ್ಟು ಅಮೌಂಟ್ ಡೈರೆಕ್ಟ್ ಆಗಿ ತಗೊಂಡಿದ್ದೀನಿ ನೋಡಿ. ಕಾರ್ಡ್ ಗೇಮ್ಸ್ 2,500 ರೂಪಾಯಿ ಔಟರ್ ಕಾಲಮ್ ತಗೊಂಡಿದ್ದೀನಿ. ಕೇಮಲ್ ರೇಸ್ ನ ಹಾಗಾಗಿ 30,000 ಔಟರ್ ಕಾಲಮ್ಗೆ ತಗೊಂಡಿದ್ದೀನಿ. ಒಟ್ಟು ಎಲ್ಲದನ್ನು ನಾವು ಬಂದಾದ್ಮೇಲೆ ಎಲ್ಲದನ್ನು ನಾವು ಟೋಟಲ್ ಮಾಡಿದ್ರೆ ಟೋಟಲ್ ಅಮೌಂಟ್ ನಮ್ಗೆ ಏನ್ ಬಂದಿದೆ? 2,49,000 rupees ಬಂತು. ಈ 2,49,000 rupees ಏನಂತ ಕರಿತೀವಿ? ಟ್ಯಾಕ್ಸಬಲ್ ಇನ್ಕಮ್ ಅಂತ ಕರಿತೀವಿ. ಸೊ ಟೋಟಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂತ ಕರಿತೀವಿ, ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಕರಿತೀವಿ. ಇನ್ನು ಒಂದು ಪಾಯಿಂಟ್ ಬಿಟ್ಟೋಗಿದೆ ಇಲ್ಲಿ. ಯಾವ್ದಪ್ಪ ಅಂದ್ರೆ ಪರ್ಚೇಸ್ ಆಫ್ ಲಾಟ್ರಿ ಟಿಕೆಟ್ಸ್ ಅಂಡ್ ಪೇಮೆಂಟ್ ಫಾರ್ ಬೆಟ್ಟಿಂಗ್ ಆರ್ ನಾಟ್ ಡಿಡಕ್ಟಬಲ್. ಯಾಕೆ ಅಂದ್ರೆ ಮೊದಲೇ ಹೇಳಿದೆ, ಎನಿ ಎಕ್ಸ್ಪೆಂಡಿಚರ್ ರಿಲೇಟೆಡ್ ಟು ದ ಪರ್ಚೇಸ್ ಆಫ್ ಲಾಟ್ರಿ ಅಥವಾ ಬೆಟ್ಟಿಂಗ್ಗೆ ಸಂಬಂಧಪಟ್ಟಿರುವಂತದಕ್ಕೆ
ಅಥವಾ ಕಾರ್ಡ್ ಗೇಮ್ಸ್ ಸಂಬಂಧಪಟ್ಟಿರೋದಕ್ಕೆ ಖರ್ಚಾಗಿದ್ರೆ ತಗೊಳ್ಳೋದಿಲ್ಲ. ಓನ್ಲಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಫಾರ್ ಮೇಂಟೆನೆನ್ಸ್ ಆಫ್ ಹಾರ್ಸ್ ಕುದುರೆಗಳನ್ನ ಮೇಂಟೆನೆನ್ಸ್ ಅಂತ, ಅದಕ್ಕೆ ಫುಡ್ ಕೊಡೋದು, ನೀರು, ಇಂಥದ್ದೆಲ್ಲ ಮೇಂಟೆನೆನ್ಸ್ ಬದುಕೋದಕ್ಕೆ ಮಾಡ್ತೀವಲ್ಲ ವ್ಯವಸ್ಥೆ, ಅಂಥದ್ದು ಮಾತ್ರ ನಾವು ಲೆಸ್ ಮಾಡಬೇಕು. ಅದು ಬಿಟ್ಟು ಲಾಟ್ರಿ ಟಿಕೆಟ್ ಪರ್ಚೇಸ್ ಮಾಡೋದು ಅಥವಾ ಬೆಟ್ಟಿಂಗಿಗೆ ನಾವು ಅಮೌಂಟ್ ಕೊಡೋದು ಇವೆಲ್ಲನೂ ನಾವು ಮಾಡಂಗಿಲ್ಲ ಅಂತ ಹೇಳ್ತಾನೆ. ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ಇಷ್ಟು ನಿಮಗೆ ಈ ವಿನ್ನಿಂಗ್ ಫ್ರಮ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಹೇಳ್ತೀನಿ. ದಟ್ಸ್ ಆಲ್. ಥ್ಯಾಂಕ್ ಯು.